ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರಕೃತಿ ಮಾಡಿಲ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಮ್ಮ ಅಪ್ಪ ನಮಗೋಸ್ಕರ ಏನು ಮಾಡ್ತಾ ಇದ್ದಾರೆ ಗೊತ್ತಾ? ಅದು ಚಿಕನ್ ಸಾಂಬಾರ್. ಹೇಗೆ ಮಾಡೋದು ಅಂತ ಸ್ಕಿಪ್ ಮಾಡಿದೆ ಮುಂದೆ ವಿಡಿಯೋದಲ್ಲಿ ನೋಡಿ. ಈರುಳ್ಳಿ, ಸಾಲ್ಟು ಎಲ್ಲ ಹಾಕಿ ಮೊದಲು ಫ್ರೈ ಮಾಡ್ತಾ ಇದ್ದೀನಿ. ಇವಾಗ ನೀರೆಲ್ಲ ಹಿಂಗೋಗ್ಬೇಕು. ಚಿಕನ್ ಸಾಂಬಾರ್ ಕಾಲು ಎಲ್ಲ ತಿಂತಾ ಇರ್ಬೇಕೀಗ. 3 ಕಾಲು. ಇವನಂತೂ ಚಿಕನ್ ಊಟ ಮಾಡಕ್ಕೇನೆ ಕಾಯ್ಕ ಕೂತವನೆ. ನಿಂಗೆ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಫ್ರೈ ಮಾಡ್ಕೊಂಡು ರುಬ್ಬಿಟ್ಕೊಳ್ಳಿ. ಇನ್ನೊಂದು ಜಾರ್ಗೆ ಕಾಯಿ, ಕಡಲೆ, ಈರುಳ್ಳಿ ಮತ್ತು ಮಟನ್ ಸಾಂಬಾರು ಪುಡಿ ಹಾಕಿ ರುಬ್ಬಿಟ್ಕೊಂಡಿದ್ದೀನಿ. ಅಪ್ಪಟ ಬ್ರಾಹ್ಮಣ ಆಡಲ್ವ, ಹಂಗೆ ಇವ್ನಿಗೆ ಯಾವ ಚಿಕನ್ ಇಷ್ಟ ಇಲ್ಲ, ಯಾವ ಮಟನ್ ಇಷ್ಟ ಇಲ್ಲ, ನಾನ್ ವೆಜ್ಜೇ ಇಷ್ಟ ಇಲ್ಲ. ಇವನಿಗೆ ಪ್ಯೂರ್ ವೆಜ್ ಇಷ್ಟ. ಚಿಕನ್ ಈ ಥರ ಫ್ರೈ ಆದಮೇಲೆ ಗ್ರೀನ್ ಮಸಾಲ ಹಿಂಗಾಗಬೇಕು. ನಮ್ಮನೆ ಶೈಲಿಯ ಚಿಕನ್ ಸಾಂಬಾರ್ ಇಟ್ಟಿರೋ ಖಾರ. ಇದಕ್ಕೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡು ಮೇಲೆ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕಿದ್ರೆ ನಾವು ಕುಕ್ಕರಲ್ಲಿ ಮಾಡೋದ್ರಿಂದ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಬಟ್ ಇಲ್ಲಿ ನನಗೆ ಟೈಮ್ ಇರಲಿಲ್ಲ ಅಂತ ಅಂದ್ಬಿಟ್ಟು ಕುಕ್ಕರಲ್ಲಿ ಮಾಡಿದ್ದೀನಿ. ನಮ್ಮನೇಲಿ ಚಿಕನ್ ಸಾಂಬಾರನ್ನ ಯಾವಾಗಲೂ ಈ ರೀತಿಯೇ ಮಾಡೋದು. ಅದರಲ್ಲೂ ನಮ್ಮ ಮನೆಯವ್ರು ಚಿಕನ್ ಐಟಮಲ್ಲಿ ಚೆನ್ನಾಗಿ ಮಾಡ್ತಾರೆ, ಅದಕ್ಕೆ ಅವ್ರ ಕೈಲೇ ಮಾಡಿಸಿರೋದು. ವಾವ್, ರುಚಿ ರುಚಿಯಾದ ಚಿಕನ್ ಸಾಂಬಾರ್ ಈಗ ರೆಡಿಯಾಗಿದೆ. ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಚಿಕನ್ ಸಾಂಬಾರ್ ರೆಡಿ. ನಮ್ಮ ಹಳ್ಳಿಯಲ್ಲಿ ಇದೇ ರೀತಿಯೇ ಚಿಕನ್ ಸಾಂಬಾರು ಮಾಡೋದು. ನನ್ನ ಚಾನಲ್ನ ಸಪೋರ್ಟ್ ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ನಿಮ್ಮ ಸಪೋರ್ಟ್ ನನಗೆ ಹೀಗೆ ಇರಲಿ. ನಾನೇನಾದರೂ ಮಿಸ್ಟೇಕ್ ಮಾಡಿದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.